ಹಾಯ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕತ್ರಿಲಿ ಯಾವ ರೀತಿ ಮೀನನ್ನು ಕಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬಾ ಈಸಿ, ಯಾರು ಬೇಕಾದ್ರೂ ಆರಾಮಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಬೋದು. ಮತ್ತು ಇದನ್ನು ಹೋಗಿ ಬೇರೆ ಕಡೆ ಕ್ಲೀನ್ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಮೊದಲು ಇದು ಕ್ಲೀನ್ ವಾಟ್ರಲ್ಲಿ ಮೊದಲು ಕ್ಲೀನ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾವ್ದು ಗಿಷ್ಟಿದ್ರೆ ಎಲ್ಲ ಹೋಗುತ್ತೆ. ಯಾವುದೇ ಮೀನಿದ್ರೂ ಆರಾಮಾಗಿ ಇದರಲ್ಲಿ ಕಟ್ ಮಾಡ್ಬೋದು. ಆಲ್ಮೋಸ್ಟ್ ನಾವು ಕತ್ರಿಲೇ ಜಾಸ್ತಿ ಯೂಸ್ ಮಾಡೋದು ಮತ್ತು ತುಂಬಾ ಫಾಸ್ಟಾಗಿ ಆಗುತ್ತೆ. ಬಂಗಡೆ ಮೀನು ಎಲ್ಲ ಮೀನಿಗಿಂತ ತುಂಬಾ ಫಾಸ್ಟಾಗಿ ಕಟ್ ಮಾಡ್ಬೋದು. ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಆರಾಮಾಗಿ ಮನೆಯಲ್ಲೇ ಕಟ್ ಮಾಡ್ಬೋದು. ಯಾವ ರೀತಿಯಲ್ಲಿ ಕತ್ರಿಲಿ ಈ ಮೀನನ್ನು ಕ್ಲೀನ್ ಮಾಡ್ಬೋದು ಅಂತ ನೀವು ಕೊನೆಯ ತನಕ ನೋಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಬಂಗಡೆ ಮೀನಿನ ಸೀಸನು. ಈಗ ಎಲ್ಲೋದ್ರೂ ಬಂಗಡೆನೇ ಮೀನೇ ಜಾಸ್ತಿ ಸಿಗೋದು. ಬಂಗಡೆ ಮಸಾಲ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು, ತುಂಬ ರುಚಿಕರ ಆಗಿರ್ತದೆ ಹಾಗೂ ಟೇಸ್ಟಿ ಕೂಡ ಆಗಿರ್ತದೆ. ಅದಕ್ಕೆ ನೀವು ಈಗ ಸಿಕ್ಕಾಗಲೇ ತಿನ್ಕೊಂಡ್ಬಿಟ್ರೆ ಬೆಟ್ರು. ನಂತರ ಲಾಸ್ಟಲ್ಲಿ ಫುಲ್ ಐಸ್ ಮೀನಾಗಿರುತ್ತೆ. ಕಡೆಗೆ ಬಂಗಡೆ ಮೀನಿನ ಸೀಸನ್ ಕಡಿಮೆ ಆಗುತ್ತೆ. ನೋಡಿ, ಮೀನೆಲ್ಲ ಕ್ಲೀನ್ ಮಾಡಿದ ಮೇಲೆ ಅದನ್ನು ಕ್ಲೀನ್ ವಾಟ್ರಲ್ಲಿ ತೊಳ್ಕೊಬೇಕು. ಎಷ್ಟು ಕ್ಲೀನಾಗಿ ತೊಳಿತೀರೋ ಅಷ್ಟು ಒಳ್ಳೆಯದು. ಅದರಲ್ಲಿ ಬ್ಲಡ್ ಎಲ್ಲ ಹೋಗಬೇಕು, ಇಲ್ಲಾಂದರೆ ಸ್ಮೆಲ್ ಹೊಡೆಯುತ್ತೆ. ಅದಕ್ಕೋಸ್ಕರ ಅದನ್ನು ಕ್ಲೀನ್ ವಾಟ್ರಲ್ಲಿ ಕ್ಲೀನ್ ಮಾಡಿ ತೊಳಿಬೇಕಾಗುತ್ತೆ. ಅದರಲ್ಲೂ ಹೊಟ್ಟೆಯಲ್ಲಿರುವಂತಹ ಕೆಸರು ಇದೆಲ್ಲ ತೆಗಿಬೇಕಾಗುತ್ತೆ. ನಿಮಗೆ ಯಾವ ರೀತಿ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೋ ಆ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಮೀನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿದ ಮೇಲೆ ನಿಮಗೆ ಎಷ್ಟು ಪೀಸಸ್ ಬೇಕು, 3 ಬೇಕಾದ್ರೆ 3, 2 ಬೇಕಾದ್ರೆ 2 ಮಾಡ್ಬೋದು. ನಾನು ಇಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. 2 ಪೀಸ್ ಆದಮೇಲೆ ಅದನ್ನು ಕ್ಲೀನ್ ವಾಟ್ರಲ್ಲಿ ಅದನ್ನು ಕ್ಲೀನ್ ಮಾಡಿ ತೊಳ್ಕೊಬೇಕು. ಫೈನಲಿ ರೆಡಿಯಾಗಿದೆ ನೋಡಿ. ಇದೇ ಈಸಿಯಾಗಿ ಮನೆಯಲ್ಲೇ ಬಂಗಡೆನ ಕಟ್ ಮಾಡ್ಬೋದು ಅಂತ ನೋಡ್ಬೋದು.